ಬೆಳಗಾವಿಯ DCC ಬ್ಯಾಂಕ್ ರಿಸಲ್ಟ್ 19ನೇ ತಾರೀಕು ಬರಬೇಕಿದ್ರೆ, ಆದರೆ ತೀರಾ ದೊಡ್ಡ ಮಟ್ಟದಲ್ಲಿ ರೆಸಾರ್ಟ್ ರಾಜಕಾರಣ ನಡೀತಿದೆ. PKPS ಸದಸ್ಯರನ್ನು, ಮತದಾರರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದೊಯ್ಯುವ ಮೂಲಕ ಜಾರಕಿಹೊಳಿ ಪ್ಯಾನಲ್ ನೋಡಿ, ಇವತ್ತು ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಒಂದೇ ಒಂದು ಪ್ಯಾನಲ್ ಇರೋದು, ಮತ್ತೊಂದು ಪ್ಯಾನಲ್ ಸೃಷ್ಟಿನೇ ಆಗಲಿಲ್ಲ. ಆರಂಭದಲ್ಲೇ ರಮೇಶ್ ಕತ್ತಿಯವರು ಸೋಲು ಒಪ್ಪಿಕೊಂಡ್ರ ಇಂಥದ್ದೊಂದು ಅನುಮಾನ ಮೂಡೋದಕ್ಕೆ ಸಾಕ್ಷಿಯಾಗಿದ್ದು ನಾಮಿನೇಷನ್ ಮಾಡಿದ ದಿನವೇ ಅವರ ಪ್ಯಾನಲ್ ಹೆಸರನ್ನು ಹೇಳಬಹುದು, ಅಥವಾ ನಮ್ಮದೊಂದು ಪ್ಯಾನಲ್ ಇದೆ, ಇಂಥವರೆಲ್ಲ ಸದಸ್ಯರು ಬರಬಹುದು, ಇದರಲ್ಲಿರ್ತಾರೆ ಅನ್ನೋದನ್ನು ಒಂದು ಸುಳಿವನ್ನು ಕೊಡಬೇಕಿತ್ತು. ಯಾಕಂದರೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಸಂದರ್ಭದಲ್ಲಿ ಮೀಸೆ ಎಲ್ಲ ತಿರುವಿ ಹೀಗೆ ನಾನು ಬಿಗ್ ಡ್ಯಾಡಿ ಆಗ್ತೀನಿ, ಸಾಹುಕಾರರನ್ನು ಸೋಲಿಸ್ತೀನಿ ಅನ್ನುವಂತಹ ದೊಡ್ಡ ಶಪಥವನ್ನು ಮಾಡಿದರು. ಆ ಗೆಲುವಿನ ಒಂದು ಉನ್ಮಾದದಲ್ಲಿ, ಜೋಶ್ನಲ್ಲಿ ಆಗಲೇ ಹೇಳಿದ್ದು, ಯಾರೋ ಕೆಲವರು ಕೈ ಹಾಕಬಾರ್ದ ಜಾಗಕ್ಕೆ ಕೈ ಹಾಕಿ ಸುಟ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದರು. ಆದರೆ ಇದೇ ಹುಕ್ಕೇರಿ ನಿರ್ದೇಶಕರ ಕ್ಷೇತ್ರದಿಂದ ಈಗ ನಿರ್ದೇಶಕರಾಗಿ ಆಯ್ಕೆ ಆಗಬೇಕಿದೆ. ಗೆಲುವು ಸುಲಭ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ರಾಜೇಂದ್ರ ಪಾಟೀಲ್ರನ್ನು ಸಾಹುಕಾರರು ತಮ್ಮ ಪ್ಯಾನಲ್ನ ಸದಸ್ಯರನ್ನಾಗಿ ರಮೇಶ್ ಕತ್ತಿಯವರ ಎದುರಲ್ಲಿ ಅಖಾಡಕ್ಕೆ ಇಳಿಸಿದ್ದಾರೆ. ಈ ಹಿಂದೆ ಸುಮಾರು 25 ವರ್ಷಗಳ ಕಾಲ DCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು, ನೋ ಡೌಟ್. ಆದರೆ ಈ ಚುನಾವಣೆ ಅವರು ನಿರ್ದೇಶಕರಾಗಿ ಆಯ್ಕೆ ಆಗೋಕ್ಕೆ ಸಾಧ್ಯ ಇದೆಯಾ ಅನ್ನುವಷ್ಟರ ಮಟ್ಟಿಗಿನ ಒಂದು ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು, ರಾಜೇಂದ್ರ ಪಾಟೀಲ್ರ ಗೆಲುವಿಗೆ ಬಹುದೊಡ್ಡ ರಣತಂತ್ರವನ್ನು ರೂಪಿಸಿರುವಂಥದ್ದು. ಯಾಕಿರಬಹುದು? ಬಾಲಚಂದ್ರ ಜಾರಕಿಹೊಳಿ ಅವರು ಇತ್ತೀಚೆಗೆ ಮಾತಾಡೋ ಸಂದರ್ಭದಲ್ಲಿ ಒಂದು ಚರ್ಚೆ ಆಯಿತು. ಕುರುಬ ಸಮಾಜದ ಒಬ್ಬರು ಇಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಬೇಕಾಗಿತ್ತು, ಯಾಕೆ ಅವಕಾಶ ಕೊಟ್ಟಿಲ್ಲ ಅಂದಾಗ, ಇದೇ DCC ಬ್ಯಾಂಕ್ನ ವ್ಯಾಪ್ತಿಯಲ್ಲಿ ಉಣ್ಣೆ ನಿಗಮ ಒಂದಿತ್ತು, ಅದನ್ನು ತೆಗೆದಾಕಿದ್ದೇ ರಮೇಶ್ ಕತ್ತಿಯವರು ಅಂತ ಪರೋಕ್ಷವಾಗಿ ಹೇಳಿದ್ರು. ಆ ಮೂಲಕ ಯಾರೆಲ್ಲ ಸದಸ್ಯರಿದ್ದಾರೆ ಆ ಸಮಾಜಕ್ಕೆ ಸೇರಿದವರು, ಅವರ ಮತಗಳು ಈಗ ಡಿವೈಡ್ ಆಗುತ್ತೆ. ಅಷ್ಟೇ ಅಲ್ಲ, ಮತದಾರರು ಯಾರಿದ್ದಾರೆ ಅವರದ್ದು ಜೊತೆಲಿ ಅವರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು. ಯಾಕಂದರೆ ಸದಸ್ಯರು ಒಂದು ಸಮಾಜದವರೇ ಇರೋದಿಲ್ಲ, ಮತದಾರರು DCC ಬ್ಯಾಂಕ್ ಇರಬಹುದು, ನಾಳೆ ಅವರದ್ದೇ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದಾಗ ಅದೇ ಮಾತನ್ನು ಅವ್ರು ಹೇಳ್ತಾರ. ನಮ್ಮ ಸಮಾಜ ಬಯಸಿತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ನಮ್ಮ ಕೈಲೇ ಇರಬೇಕು ಅಂತ, ಆ ಕಾರಣಕ್ಕೋಸ್ಕರ ನಾವು ಲಿಂಗಾಯತರು ಒಟ್ಟುಗೂಡೋ ಮೂಲಕ ಗೆದ್ದುಕೊಂಡಿದ್ದೀವಿ ಅಂತ. ಆದರೆ ಈಗ ಹುಕ್ಕೇರಿಯಿಂದ ಅವರನ್ನು ಇದೇ DCC ಬ್ಯಾಂಕ್ನ ನಿರ್ದೇಶಕರ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನೋದಾದರೆ ಬರೀ ಒಂದೇ ಸಮಾಜದ ಮತಗಳು ಸಾಕಾಗುತ್ತಾ? ಕೆಲವರು ಆ ಸಮಾಜದವರು ಇದ್ದಿರಬಹುದು, ಅವರಿಗೆ ಕತ್ತಿಯವರ ವಿರುದ್ಧ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂತಹ ಆಸೆ ಇರಾದೆ ಇದ್ದಿರಬಹುದು. ಅಂತಹ ಸಂದರ್ಭದಲ್ಲಿ ಯಾಕಂದರೆ ಸ್ವಾಭಿಮಾನ ಅನ್ನೋದು ಜಾತಿಯಿಂದ ಲೆಕ್ಕ ಹಾಕುವಂಥದ್ದಲ್ಲ, ವೈಯಕ್ತಿಕ ನಾಯಕತ್ವದ ವರ್ಚಸ್ಸಿನಿಂದ, ಆ ವ್ಯಕ್ತಿತ್ವದಿಂದ ಬರುತ್ತೆ. ಕತ್ತಿಯವರಿಗೆ, ಉಮೇಶ್ ಕತ್ತಿಯವರಿಗೆ ಅಂಥದ್ದೊಂದು ಛಾತಿ ಇತ್ತು. ಆದರೆ ರಮೇಶ್ ಕತ್ತಿಯವರು ಎಲ್ಲೋ ಒಂದು ಕಡೆ ಮಾತಾಡುವ ವೇಗದಲ್ಲಿ, ಭರದಲ್ಲಿ ಬೀಡು ಬಿಡಿಸಾಗಿ ಈ ಥರದ ಹೇಳಿಕೆಗಳನ್ನು ಕೊಡ್ತಾರೆ, ಅದು ಬಹುದೊಡ್ಡ ಹೊಡೆತ ಬೀಳುತ್ತೆ. ಆದರೆ ಇಲ್ಲಿ ನೋಡಿ, ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಎಲ್ಲರೂ ಕೂಡ ಒಟ್ಟಿಗೆ ನಿಂತಿದ್ದಾರೆ. ಈಗ ಯಾಕೆ? ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಗೆಲ್ಲಿಸ್ಕೋಬೇಕು ಅಂತ. ಇವರು ನೋಡಿ, ಕಾಂಗ್ರೆಸ್ನ ಉಸ್ತುವಾರಿ ಸಚಿವರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಇನ್ನಿಬ್ಬರು BJPಯ ನಾಯಕರಿದ್ದಾರೆ, ಆದಾಗ್ಯೂ ಒಟ್ಟಿಗೆ ನಿಂತಿದ್ದಾರೆ. ಯಾಕೆ? ಈ ಸಲ ಬಹುದೊಡ್ಡ ಶ್ರೀಮಂತ ಸಹಕಾರ ಸಂಘ ನಮ್ಮ ಪ್ಯಾನಲ್ ಗೆಲ್ಲಬೇಕು, ಇಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ನಿಪ್ಪಾಣಿ ಅಲ್ಲಿ ನೋಡಿ, ಉತ್ತಮ್ ಪಾಟೀಲ್ ಅವರು ಮತ್ತು ಇದೇ ಜೊಲ್ಲೆ ಅವರು ಇಬ್ಬರಿಗೂ ಫೈಟ್ ಇದೆ. 119 ಮತಗಳಿದ್ದಾವೆ. ಈ ಪೈಕಿ 80 ಮತಗಳು ಆಲ್ಮೋಸ್ಟ್ ಜೊಲ್ಲೆ ಅವರಿಗೆ ಬೀಳ್ತವೆ ಅನ್ನೋದು ಗೊತ್ತಿದ್ರೂ ಕೂಡ ಕೊನೆ ಹಂತದಲ್ಲಿ ಏನಾದರೂ ವ್ಯತ್ಯಾಸಗಳಾಗಬಹುದು ಅನ್ನೋ ಕಾರಣಕ್ಕೆ ರೆಸಾರ್ಟ್ ರಾಜಕಾರಣ ನಡೀತಿರುವಂಥದ್ದು. ಒಂದು ನಿಪ್ಪಾಣಿ, ಇನ್ನೊಂದು ಹುಕ್ಕೇರಿ, ಎರಡೂ ಕಡೆ ತಾವು ಬಯಸಿದ ತಮ್ಮ ಪ್ಯಾನಲ್ನವರೇ ಗೆಲ್ಲಬೇಕು ಅಂತ ಈಗ ಜಾರಕಿಹೊಳಿ ಬ್ರದರ್ಸ್ ಒಟ್ಟಿಗೆ ನಿಂತಿರುವಂಥದ್ದು. ಅಲ್ಲಿಗೆ ಕತ್ತಿಯವರು ಪ್ಯಾನಲ್ ಘೋಷಣೆ ಮಾಡಲಿಲ್ಲ, ಆರಂಭದಲ್ಲೇ ಸೋಲೊಪ್ಕೊಂಡ್ರು. ಮತ್ತೊಂದು ಕಡೆ ಅವಿರೋಧ ಆಯ್ಕೆಗಳ ಸಂದರ್ಭದಲ್ಲಿ 7 ಮಂದಿ
ಆಲ್ಮೋಸ್ಟ್ ಮ್ಯಾಜಿಕ್ ನಂಬರ್ ಸನಿಹದಲ್ಲಿ ಜಾರಕಿಹೊಳಿ ಪ್ಯಾನೆಲ್ ಗೆದ್ದು ಬೀಗಿದೆ. ಇದಲ್ಲದೆ ಸವದಿಯವರದ್ದು ಅಥವಾ ಅವರದ್ದು ವಿರೋಧ ಆಯ್ಕೆ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಆದಾಗ್ಯೂ ಅವರು ಗೆಲ್ತಾರೆ. ಈ ಸಲ ಮೀಸೆ ತಿರುವಿ ನಾನು ಬಿಗ್ ಡ್ಯಾಡಿ ಆಗ್ತೀನಿ ಎಂದಿದ್ದಂತಹ ಕತ್ತಿಯವರು ತೀರಾ ನಿರ್ದೇಶಕರಾಗಿ ಆಯ್ಕೆಯಾಗುವಂತಹ ಸಾಧ್ಯತೆಗಳೂ ಕೂಡ ವಿರಳ ಅನ್ನೋದಾದರೆ, 25 ವರ್ಷಗಳ ಕಾಲ ಇಡೀ ಬೆಳಗಾವಿ DCC ಬ್ಯಾಂಕ್ನ ಅತ್ಯುನ್ನತ ಸ್ಥಾನದಲ್ಲಿ ಕೂತಂತಹ ವ್ಯಕ್ತಿ ನಿರ್ದೇಶಕರಾಗಿಯೂ ಕೂಡ ಆಯ್ಕೆಯಾಗೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಜಾಗಕ್ಕೆ ರಾಜೇಂದ್ರ ಪಾಟೀಲ್ರು ಬಂದು ಕೂತರು ಅನ್ನೋದಾದರೆ ರಾಜೇಂದ್ರ ಪಾಟೀಲ್ರಿಗೆ ಬಹುದೊಡ್ಡ ಅವಕಾಶಗಳು ಸಿಗಬಹುದು DCC ಬ್ಯಾಂಕ್ನಲ್ಲಿ. ಅಲ್ಲಿಗೆ ಒಂದು ಪಕ್ಕ ಕುಂದಾನಗರಿಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲಂತಹ 4-5 ಪ್ರಮುಖ ಪಾನ್ಗಳೇನಿದ್ದಾವೆ, ಕತ್ತಿ, ಜೊಲ್ಲೆ, ಜಾರಕಿಹೊಳಿ, ಸವದಿ, ಹೀಗೆ ಕೋರೆ, ಈ ಪೈಕಿ ಈ ಸಲದಿಂದ ಸಹಕಾರ ಸಂಘಗಳಲ್ಲೂ ಕೂಡ ಜಾರಕಿಹೊಳಿ ಪಾನ್ ಕಿಂಗ್ ಆಗುತ್ತೆ ಅಥವಾ ಕಿಂಗ್ ಮೇಕರ್ ಆಗುತ್ತೆ ಅನ್ನುವಂಥ ಬಹುದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ. ಆದರೆ ಕತ್ತಿ ಮತ್ತು ಕತ್ತಿಯವರ ಫ್ಯಾನ್ಸ್ ಇದನ್ನು ಯಾವ ರೀತಿ ತಗೋತಾರೋ ಗೊತ್ತಿಲ್ಲ. ಆದರೆ ಅವರು ನಿರ್ದೇಶಕರಾಗಿ ಆಯ್ಕೆಯಾಗುವಂತಹ ಸಾಧ್ಯತೆಗಳು ತುಂಬ ವಿರಳ. ನೀವೇನಂತೀರಾ? ಕಮೆಂಟ್ ಮಾಡಿ.